ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಭಾಳ ದಿನಗಳಾದಮೇಲೆ ಹುಬ್ಬಳ್ಳಿಗೆ ಹೋಗಿದ್ದೆ. ಹುಬ್ಬಳ್ಳಿಗೆ ಯಾಕೆ ಹೋಗಿದ್ದನಪ್ಪ ಅಂದ್ರೆ ನನ್ನ ಹಳೆಯ ಮಿತ್ರ ಮಲ್ಲಿಕಾರ್ಜುನ ಸಿದ್ದಣ್ಣವ್ರು ಭೇಟಿ ಆಗಲಿಕ್ಕೆ ಹೋಗಿದ್ದೆ. ಪ್ರಿಯ ಪತ್ರಕರ್ತರು, ಸಾಹಿತಿಗಳು, ವಿಮರ್ಶಕರು ಆದಂಥ ಮಲ್ಲಿಕಾರ್ಜುನ ಸಿದ್ದಣ್ಣವರವರು ನನ್ನ ಹಳೆಯ ಮಿತ್ರರು. ಹಳೆಯ ಮಿತ್ರ ಅಂದ್ರೆ ಯಾವಾಗಿನ ಮಿತ್ರ ಅಂತ ಅಂದ್ಕೊಂಡಿದ್ದೀರಿ ನೀವು? 1995 ಗೋಕಾಕದಲ್ಲಿ ಒಂದು ಪತ್ರಿಕೆಯಲ್ಲಿ ನಾವು ಅವ್ರ ಕೂಡ ಕೆಲಸ ಮಾಡ್ತಿದ್ವಿ. ಅವ್ರನ್ನ ಭಾಳ ದಿವಸ ಅದು ಭೇಟಿ ಆಗಿರಲಿಲ್ಲ. ಭೇಟಿ ಆಗ್ಬೇಕಂತೇಳಿ ಹುಬ್ಬಳ್ಳಿಗೆ ಹೋಗಿದ್ದೆ ನಾನು. ಹುಬ್ಬಳ್ಳಿಗೆ ಹೋದಾಗ ಸಹಜವಾಗಿ ಅದು ಪತ್ರಕರ್ತರು ಮಾತಾಡೋದು ಅಂದ್ರೆ ಏನು ಮಾತಾಡ್ತಾರೆ? ಅವರು ಮನೆತನದ ಬಗ್ಗೆ ಹೆಚ್ಚು ಮಾತಾಡೋಂಗಿಲ್ಲ. ಆ ರಾಜಕಾರಣ ಏನಾಯ್ತು, ಅವ್ರ ರಾಜಕಾರಣ ಏನಾಯ್ತು, ಆ ರಾಜಕಾರಣಿ ಬಗ್ಗೆ ವಿಷಯ ಮಾರ್ಕೆಟ್ನಾಗ ಬಂದಿತ್ತು, ಒಂದು ಆ ಪೇಪರ್ದೇನು, ಈ ಪೇಪರ್ದೇನು, ಆ ಚಾನೆಲ್ದವ್ರು ಏನು ಮಾಡ್ತಾರೋ, ಯಾರು ಚಾನೆಲ್ದವ್ರು ಸ್ವತಂತ್ರದಾರೋ ಅಥವಾ ಯಾರ್ದಾರೋ ಬಕೆಟ್ ಹಿಡಿತಾರೋ, ಬರೀ ಇದೇ ಚರ್ಚೆ. ಒಂದು ಇಬ್ಬರು ಪತ್ರಕರ್ತರ ಕೂಡಿದ್ರೆ ಇವತ್ತು ಚರ್ಚೆ ಆಗ್ತಿರ್ತಾವೆ. ಹಾಗೆಲ್ಲ ಚರ್ಚೆ ಆದ ಕೂಡಲೇ ನಿಮ್ಮ ಮಕ್ಕಳು ಏನು ಮಾಡತ್ತಾರಪ್ಪ ಅಂತ ಕೇಳಿದಕ್ಕೆ ಅವ್ರು ಹೇಳಿದರು, ಒಬ್ಬರು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಯಾರ, ಇನ್ನೊಬ್ಬರು ಸಚಿನವರು ಶೂಟ್ರ್ ಆಗ್ಯಾರ. ಈಗ ರಾಷ್ಟ್ರೀಯ ಗೇಮ್ಸಲ್ಲಿ ಪಾಲ್ಗೊಳ್ಳೋ ಸಂಬಂಧ ಭಾಳ ವಿಪರೀತ ಟ್ರೈನಿಂಗ್ ತೊಗೊಳತ್ತಾರೋ. ನನಗೇನು ಅನಿಸ್ತಪ್ಪ ಅಂದರೆ, ಸಚಿನ್ ಅವ್ರು ನಾವು ಯಾಕೊಂದು ಎಪಿಸೋಡ್ ಮಾಡಬಾರ್ದು ನಮ್ಮ ಚಾನಲ್ಗೆ? ಅಂದರೆ ನಾವು ಸ್ವಲ್ಪ ಸ್ಪೋರ್ಟ್ಸ್ಮನ್ ಯಾರು ಮಾಡಿಲ್ಲ, ಅವ್ನು ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಅದನ್ನು ಸಿದ್ದಣ್ಣವ್ರ ಕಡೆ ಹೇಳ್ಕೊಂಡೆ. ಆಯ್ತು, ನಿಮ್ಮ ಸಚಿನ್ ಅವ್ರನ್ನ ಮಾಡ್ಬೇಕಂತ ನಮ್ಮದು ಇಚ್ಛೆ ಐತಿ, ಏನು ಮಾಡೋಣ, ಯಾವಾಗ ನಿಮ್ಮ ಸಚಿನ್ ಅವ್ರು ಹೇಳ್ತೀರಿ ಅಂತ ಕೇಳಿ. ನಿನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೊತ್ತೇನಂದ್ರೆ ನಕ್ಕಿನ ಅಂಬೇಡ್ಕರ್ ಗೊತ್ತೇನಂದ್ರೆ ಕೇಳೋದು ಮೂರ್ಖತನ ಆಕೈತಲ್ಲ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ದು, ಬಿ ಆರ್ ಅಂಬೇಡ್ಕರ್ ಅವರು 1930 ಸುಮಾರೊಳಗೆ ಧಾರವಾಡದಾಗ ಒಂದು ಹಾಸ್ಟೆಲ್ ಚಾಲು ಮಾಡಿದ್ರಂತ. ಅವರು ಹಾಸ್ಟೆಲ್ ಚಾಲು ಮಾಡಿ ಅಲ್ಲಿ ವಿದ್ಯಾರ್ಥಿಗಳನ್ನ ಇಟ್ಟು ಅವ್ರಿಗೆಲ್ಲ ಎಜುಕೇಷನ್ ಸಿಗುವಂಗೆ ಮಾಡಿದ್ರಂತ. ಹಾಸ್ಟೆಲ್ ನಡ್ಸೋಕೆ ಭಾಳ ಅವಾಗ ಕಷ್ಟಪಟ್ಟಿದ್ರಂತ. ಆ ಕಷ್ಟದಾಗೂ ಅವ್ರಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ಭಾಳ ಅವರು ಆತ್ಮತೃಪ್ತಿಯನ್ನು ಹೊಂದಿದ್ರಂತ. ಅದು ಇವತ್ತಿಗೂ ಶಿಕ್ಷಣ ಸಂಸ್ಥೆ ಚಾಲೂನು ಐತಿ, ಆ ಹಾಸ್ಟೆಲು ಚಾಲೂ ಐತಿ. ಮತ್ತು ಅದರ ಅಡಿಯೊಳಗೆ, ಆ ಶಿಕ್ಷಣ ಸಂಸ್ಥೆ ಅಡಿಯೊಳಗೆ ಇನ್ನೂ ಹಲವಾರು ಅದರ ಕ್ಲಾಸ್ ವೈಸ್ಗಳನ್ನ ತೆಗೆದಾರಂತ. ನಿಮ್ಗೆ ಆಶ್ಚರ್ಯ ಅಂದರೆ ಇವತ್ತು ಕೂಡ ಆ ಶಿಕ್ಷಣ ಸಂಸ್ಥೆ ಚೇರ್ಮನ್ ಯಾರ್ದಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ಪ್ರಕಾಶ್ ಅಂಬೇಡ್ಕರ್ ಅವರು ಈಗ ಅದರ ಚೇರ್ಮನ್ರಾಗಿದ್ದಾರೆ. ಆ ಒಂದು ಐತಿಹಾಸಿಕ ಸ್ಥಳವನ್ನು ಇನ್ನೇನು ಕೆಲವೇ ವರ್ಷಗಳಲ್ಲಿ, ಅಂದರೆ 3-4 ವರ್ಷಗಳಲ್ಲಿ ಅದು ಒಂದು ಶತಮಾನ ಕಾಣುವಂಥ ಈ ಒಂದು ಐತಿಹಾಸಿಕ ಸ್ಥಳದ ಪರಿಚಯವನ್ನು ನಿನ್ನ ವೀಕ್ಷಕರಿಗೆ, ನಾಡಿನ ಜನರಿಗೆ ಮಾಡು ಅಂಥೇಳಿ ಸಲಹೆ ಕೊಟ್ಟಿದ್ದರು ಮಿಸ್ಟರ್ ಮಲ್ಲಿಕಾರ್ಜುನ ಸಿದ್ದಣ್ಣವರವರ. ಅದು ನನಗೆ ಸರಿ ಅನ್ನಿಸ್ತು. ಸೊ ಮಹಾಮಹಿಮರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದಂಥ ಹಾಸ್ಟೆಲನ್ನು, ಶಿಕ್ಷಣ ಸಂಸ್ಥೆಗಳನ್ನು ನೋಡಿಕೊಂಡು ಅದರ ಇತಿಹಾಸವನ್ನು ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನಮಸ್ಕಾರ. ಇದು ಧಾರವಾಡ ನಗರ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಸರೂರು TVS ಸೌದತ್ತಿ ಹೋಗ್ತಾ ಇರುವಂಥ ರಸ್ತೆ ಇದು. ಇಲ್ಲೇ ನೋಡಿ, ಇಲ್ಲಿ ಯಾಕೆ ಬಂದಿದ್ದೀರಂದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಾರವಾಡದಲ್ಲಿ ಒಂದು ಸ್ಕೂಲ್ ಸ್ಥಾಪನೆ ಮಾಡಿ, ಬಡ ಮಕ್ಕಳಿಗಾಗಿ ಹಾಸ್ಟೆಲ್ ಸ್ಥಾಪನೆ ಮಾಡಿ, ಬಡ ಮಕ್ಕಳ ಅಭ್ಯುದಯಕ್ಕೆ ಕಾರಣ ಆದದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ಕಾರ. ನಮ್ಮ ಪರಿಚಯ ಸರ್, ನಾನು FH ಜಕ್ಕಪ್ಪನವರು ಅಂತೇಳಿ. ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಧಾರವಾಡ, ಅಂಬೇಡ್ಕರ್ನಿಂದ ಸ್ಥಾಪಿಸಲ್ಪಟ್ಟಂಥ ಈ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಂತರ ಈ ಟ್ರಸ್ಟ್ಗೆ ಅಂಬೇಡ್ಕರ್ ಮೊಮ್ಮಗಾದಂಥ ಪ್ರಕಾಶ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಅವರಿದ್ದಾರೆ. ಅದರ ಜೊತೆಗೇ ಇನ್ನೂ ಒಂದು 4-5 ಜನ ಟ್ರಸ್ಟಿಗಳೂ ಇದ್ದಾರೆ.
ಈ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಬುದ್ಧರಕ್ಕಿಂತ ವಸತಿ ಶಾಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿದಂಥ BR ಅಂಬೇಡ್ಕರ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಮಾತಾಯಿ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಶುರು ಮಾಡಿದ್ರು. ಬರ್ರಿ, ಇದು ಇದೆಯಲ್ಲ, ಇದು ಭೀಮಾ ಕೋರೆಗಾಂವ್ ಏನು ನಾವು ಯುದ್ಧ ಮಾಡಿದೀವಲ್ಲ, ಭೀಮಾ ಕೋರೆಗಾಂವ್ ಯುದ್ಧದ ಏನು ಮಹಾರ್ ಸೈನಿಕರ ಸ್ಮಾರಕ ಬ್ರಿಟಿಷರು ನಿಲ್ಲಿಸಿದ್ರು. ಅಲ್ಲಿ 72 ಫೂಟ್ ಇದ್ರೆ ಅದರ ಪ್ರತಿರೂಪವನ್ನು ನಾವು ಇಲ್ಲಿ ಮಾಡಿದ್ದೇವೆ, ಅವರ ನೆನಪಿಗೋಸ್ಕರ ಮಾಡಿದ್ದೇವೆ. ಕಾರಣ ಆ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಭಾಗವಹಿಸಿದಂಥ ಒಬ್ಬ ಸೈನಿಕ ಧಾರವಾಡದಲ್ಲಿ ನೆಲೆಸಿ 1856-57 ಸಂದರ್ಭದಲ್ಲಿ ಬ್ರಿಟಿಷರ ಸರ್ಕಾರದಲ್ಲಿ ಹೋರಾಟ ಮಾಡಿ ಎಲ್ಲ ಭಾರತೀಯರಿಗೆ ಶಿಕ್ಷಣದ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾನೆ. ಆ ವ್ಯಕ್ತಿ ಹೆಸರಿನೂ ಗೊತ್ತಾಗಿಲ್ಲ, ಅನಾಮಧೇಯ ವ್ಯಕ್ತಿ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ 28 ಮೇ 1928ಕ್ಕೆ ಸೈಮನ್ ಕಮಿಷನ್ಗೆ ರಿಪೋರ್ಟ್ ಕೊಡುವ ಸಂದರ್ಭದಲ್ಲಿ ಈ ಮಾಹಿತಿ ಅವರಿಗೆ ಸಿಗುತ್ತದೆ. ಭಾರತದಲ್ಲಿ ಏನಪ್ಪ ಒಬ್ಬನು ಧಾರವಾಡದ ಮಹಾರ್ ಎಲ್ಲ ಭಾರತೀಯರಿಗೆ ಹೋರಾಟ ಮಾಡಿ ಶಿಕ್ಷಣದ ಹಕ್ಕನ್ನು ಕೊಡಿಸಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಇಲ್ಲಿ ಬಂದು ಈ ಜಾಗ ತಗೊಂಡು ಇಲ್ಲಿ ಹಾಸ್ಟೆಲನ್ನು ಪ್ರಾರಂಭ ಮಾಡ್ತಾರೆ ಸರ್. ಅಲ್ಲಿ ಅಶೋಕನ ಸಿಂಬಲ್ ಸರ್, ಯಾಕಂದರೆ ಏಕಶಿಲೆಯ ಕಂಬದು. ನಾವು ವಿಧಾನಸೌಧದ ಕಟ್ಟಿದ ಕಲ್ಲು ಏನಿದೆಯಲ್ಲ, ಆ ಕಲ್ಲು ಸಿಗುವಂಥ ಆ ಊರಿಗೆ ಹೋಗಿ ಏಕಶಿಲೆಯ ಕಲ್ಲನ್ನು ತಂದು ಅಲ್ಲಿ ಅಶೋಕ ಸ್ತಂಭ ನಿಲ್ಲಿಸಿದ್ದೇವೆ. ಕಾರಣ ಏನಂದರೆ ಈ ದೇಶದ ಸಾಂಸ್ಕೃತಿಕ ನಾಯಕ ಅಸ್ಮಿತೆ ಅಶೋಕ ಚಕ್ರವರ್ತಿ ಕರ್ನಾಟಕಕ್ಕೆ ಭಾಳ ಸಂಬಂಧ ಇರುವಂಥವನು. ಅಶೋಕ ಚಕ್ರವರ್ತಿ ಕರ್ನಾಟಕದಲ್ಲಿ ನಿಮಗೆ ಅಶೋಕನ ಶಿಲೆಗಳಂತ ನಾವೇನು ಕರಿತೇವೆ, ನಿಮಗೆ ಕೊಪ್ಪಳದ ಗವಿಮಠದ ಶಿಲೆ ಅಲ್ಲಿ ಬರೆದಿದೆ ಏನಂತಂದರೆ, ಬೌದ್ಧ ಧರ್ಮವನ್ನು ಸೇರಿರಿ, ಅಸಮಾನತೆಯನ್ನು ಹೋಗದಿಸಿರಿ ಅಂತೇಳಿ, ತಾರತಮ್ಯವನ್ನು ಮಾಡಬೇಡ್ರಿ ಅಂತೇಳಿ. ಇಂಥ ಒಂದು ಚರಿತ್ರೆ ಇರುವ ಕರ್ನಾಟಕದಲ್ಲಿ ಅಶೋಕನ ನೆನೆಸ್ಕೋಬೇಕಂತೇಳಿ ನಾವು ಆ ರೀತಿಯಾದಂಥ ಒಂದು ಅಶೋಕ ಸ್ತಂಭವನ್ನು ನಡೆಸಿ ಚರಿತ್ರೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮನೆ ಮಾಡಿದ್ದೇವೆ, ಅಂದರೆ ಒಂದು 2 ತಿಂಗಳಾಯ್ತು ಅಷ್ಟೇ. ನೆನಪಿಗೋಸ್ಕರ ಮಾಡಿರುವಂಥದ್ದು. ಇದು ಜ್ಞಾನ ಬುದ್ಧ ವಿಹಾರ. ಈ ಬುದ್ಧ ವಿಹಾರದ ಏನಂತಂದರೆ, ಅಂಬೇಡ್ಕರ್ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಕಾರಣಕ್ಕೋಸ್ಕರ ಎಲ್ಲ ಬೌದ್ಧ ಧರ್ಮರಿಗೆ ಆಶ್ರಯ ಆಗಲಿಂತೆ ಧಾರವಾಡದ ಒಂದು ಕೇಂದ್ರವಾಗಿ ಬೌದ್ಧ ಧರ್ಮ ಬೆಳೀಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಬೌದ್ಧ ಧರ್ಮದ ಪ್ರತೀಕವಾಗಿ ನಾವು ಬೌದ್ಧ ವಿಹಾರನ ಕಟ್ಟಿದ್ದೇವೆ. ಆದರೆ ಕರ್ನಾಟಕ ಸರ್ಕಾರ ಕೊಟ್ಟಂಥ ಏನು ಸಿದ್ದರಾಮಯ್ಯ ಸರ್ಕಾರ ನಮಗೇನು ಕೊಡ್ತು, ಇಲ್ಲೊಂದು ಅಂಬೇಡ್ಕರ್ರ ಒಂದು ಸ್ಮಾರಕ ಆಗಬೇಕು ಅಂತೇಳಿ, ಆ ಸ್ಮಾರಕದ ಭಾಗ ಅದು ಬುದ್ಧ ವಿಹಾರ. ಬುದ್ಧ ವಿಹಾರ ಇದೆ. ಇದು ತಗೊಂಡ್ರು ಇಲ್ಲ ಇವೆಲ್ಲ ಹೊಸದಾಗಿ. ಅದು ಆ ಕೆಂಪು ಬಿಲ್ಡಿಂಗ್ ಇದೆಯಲ್ಲ, ಅದು ಅಂಬೇಡ್ಕರ್ ಕಟ್ಟಿದ್ದು. ಅದು ಅದ್ಭುತವಾದಂಥ ಚರಿತ್ರೆ ಇದೆ ಅದಕ್ಕೆ. ಅಷ್ಟೊಂದು ನೀವು ಬಹುಶಃ ಇಡೀ ಇಂಡಿಯಾದಲ್ಲಿ ಇಷ್ಟೊಂದು ಚರಿತ್ರೆ ಇರುವಂಥ ಸ್ಥಳ ಯಾವುದೂ ಇಲ್ಲ. ಈಗ ಇವೆಲ್ಲ ಕಟ್ಟಿದ್ದು ಹೊಸ ಬಿಲ್ಡಿಂಗ್ಗಳ ಕಟ್ಟಡನ. ಇವು ಹಳೆ ಕಟ್ಟಡನ ನಾವು ಉಳಿಸ್ಕೊಂಡಿದ್ದೇವೆ. ಬಹುಶಃ ಆ ಕಟ್ಟಡ ಕಟ್ಟುವಾಗ 1930-31ರಲ್ಲಿ ಕಟ್ಟಿದಂಥ ಕಟ್ಟಡ ಅದು. ಅದಕ್ಕೆ ನಮ್ಮ ಹೆಬಸೂರಿನ ಬಹುದೊಡ್ಡ ಜಮೀನ್ದಾರರು, ಪ್ರಗತಿಪರ ಚಿಂತಕರಾದಂಥ ತಿಮ್ಮರೆಡ್ಡಿ ಮುದುರೆಡ್ಡಿ ಅವರು ಆ ಕಾಲದಲ್ಲಿ ಹೊಲೆಮಾದಿಗಳನ್ನು ತಮ್ಮ ಮನೆಯಲ್ಲಿ ಬಿಟ್ಟುಕೊಂಡು ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಟ ಮಾಡಿದ್ದು. ಹೆಬಸೂರು ತಿಮ್ಮರೆಡ್ಡಿ ಮುದುರೆಡ್ಡಿ, TT ಮುದುರೆಡ್ಡಿ ಅವರು ಫಸ್ಟ್ ಮಹಾತ್ಮ ಗಾಂಧಿಗಿಂತ ಮೊದಲು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂಥವರು ಹೆಬಸೂರಿನ TT ಮುದುರೆಡ್ಡಿ ಅವರು. ಅಂಬೇಡ್ಕರ್ ಬಂದು ಇಲ್ಲಿ ಹಾಸ್ಟೆಲ್ ಕಟ್ಟಬೇಕಂಥೇಳಿ ಅವರು ಪ್ರಯತ್ನ ಮಾಡುವಾಗ ಅವರಿಗೆ ಹಣದ ಕೊರತೆ ಇರುವ ಸಂದರ್ಭದಲ್ಲಿ ಆ ಕಾಲದಲ್ಲಿ
ಟಿ ಮುದ್ರೆಡ್ಡಿ ಅವರು 4,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಂಥದ್ದು ಇದೆ ಆ ಕಾಲದಲ್ಲಿ 1931ರಲ್ಲಿ ಭಾಳ 30 ಆಯಿತು. ಆದ್ದರಿಂದ ಈ ಒಂದು ಭಾಗದಲ್ಲಿ ಒಂದು ಚರಿತ್ರೆ ನಡೆದು ಹೋಗಿದೆ, ಘಟನೆ ನಡೆದು ಹೋಗಿದೆ. ಅಂದ್ರೇನು, ರೈಟ್ ಟು ಎಜುಕೇಶನ್ ಮೂಮೆಂಟ್, ಅದ್ಭುತ ಚರಿತ್ರೆಯನ್ನು ಬಾಬಾ ಸಾಹೇಬರು ಸ್ಮಾರಕದ ಉಳಿಲಿ, ಇದನ್ನು ವೈಭವೀಕರಿಸಬೇಕು ಅಂಥೇಳಿ ಇಲ್ಲಿಗೆ ಬಂದು ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಅಂತಂದರೆ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ಗೆ ಹೋಗ್ತಾರೆ. ಆವಾಗ ಹಾಸ್ಟ್ಲಿಗೆ ಮಕ್ಕಳಿಗೆ ದವಸ ಧಾನ್ಯಗಳು ಊಟಕ್ಕೆ ಕತಿ ಇರಲಿಲ್ಲ. ರಮಾತಾಯಿ ಬಾಬಾ ಸಾಹೇಬರು ಧರ್ಮಪತ್ನಿಗೆ ಪತ್ರ ಬರೀತಾರೆ ಅಲ್ಲಿ ಲಂಡನ್ನಿಂದ, ಅಲ್ಲಿ ಹೋಗು, ಅದು ಹಾಸ್ಟ್ಲ್ ಏನಾಗಿತ್ತು ನೋಡ್ಕೊಂಬ ಅಂತ ಹೇಳ್ತಾರೆ. ಆ ತಾಯಿ ಬಂದು ನೋಡಿದಾಗ ಮಕ್ಕಳಿಗೆ ಊಟ ಇರಂಗಿಲ್ಲ. ಯಾವುದೇ ಇದನ್ನ ಇವರೇ ಸಾಹೇಬ್ರಿಂದ ಜಾಗ ತೊಗೊಂಡ್ರೆ ಅವಾಗ ಶಾಸಕರ ಇವರಿದ್ರಲ್ಲ, ಇವಾಗ ಎಮ್ ಎಲ್ ಸಿ ಬಾಂಬೆ ಪ್ರೆಸಿಡೆಂಟ್ MLC ಆಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ಜಾಗ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ ಸರ್. ಕಲೆಕ್ಟರ್, ಧಾರವಾಡ ಕಲೆಕ್ಟರ್ ಹೇಳಿ ಜಾಗ ಸ್ಯಾಂಕ್ಷನ್ ಮಾಡಿದ ಆರ್ಡರ್ ನಿಮ್ಗೆ ಕೊಡ್ತೇನೆ. ನಾನು ಆರ್ಡರ್ ನನ್ನ ಹತ್ರ ಇದೆ, ಆರ್ಡರ್ ಕೊಡ್ತೇನೆ. ಇದು ಹಾಸ್ಟೆಲ್ ಇವರು ಅವರೇ ಕಟ್ಟಿದ್ದು, ಅವರು ವಾಸವಾಗಿದ್ದು. ಇನ್ನೊಂದು ಏನಂದರೆ, ಈ ಹಾಸ್ಟೆಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಂಡ ಹೆಂಡತಿ ಬಂದಿಲ್ಲಿ ರಮಾತಾಯಿ ಅಂಬೇಡ್ಕರ್ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿದ್ರೆ ಅಂಬೇಡ್ಕರ್ ಕ್ಲಾಸ್ ತೊಗೊತಾರೆ. ಅವ್ರು ಕ್ಲಾಸ್ ತೊಗೊತಾರೆ ಮಕ್ಕಳಿಗೆ. ಅಂಥ ಅದ್ಭುತವಾದ ಜಾಗ. 1935ವರೆಗೆ 27 ಮೇ 1935ವರೆಗೆ ರಮಾತಾಯಿ ನಿಧನರಾಗುವವರೆಗೆ ಇಬ್ಬರು ಗಂಡ ಹೆಂಡತಿ ಇಲ್ಲಿ ಬರ್ತಾಯಿದ್ರು. ಇಲ್ಲಿ ಮಕ್ಕಳ ಕಾಳಜಿ ಮಾಡ್ತಾಯಿದ್ರು. ಇವು ಮೊದಲು 8 ಇದ್ವು, ಎರಡು ತೆಗೆದಿದ್ದಾವೆ, ಈಗ 6 ರೂಮ್ ಉಳಿದದಾವೆ. ಇದನ್ನು ಹೆರಿಟೇಜ್ ಬಿಲ್ಡಿಂಗ್ ಮಾಡಲಿಕ್ಕೆ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಇದು ಬಿದ್ದು ಹೋಗಿತ್ತು, ಇದನ್ನು ಎಬ್ಬಿಸಿ ನಿಲ್ಲಿಸಿ ಇದು ಒಂಥರ ಸ್ಫೂರ್ತಿ ಸ್ಥಳ ಆಗಲಿ ಅಂಥೇಳಿ ನಾವು ಇದನ್ನು ಸಂಪೂರ್ಣವಾಗಿ ಹೆರಿಟೇಜ್ ಬಿಲ್ಡಿಂಗ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ನಮಗೆ ಹಣ ಕೊಟ್ಟಿರೋದ್ರಿಂದ ಈಗಾಗಲೇ ಡಿಸೈನ್ ಆಗಿದೆ. ಈ ಡಿಸೈನನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಯಾಜ್ ಇಟ್ ಈಸ್ ಉಳಿಬೇಕು ಅಂತೇಳಿ ಹೆರಿಟೇಜ್ ಬಿಲ್ಡಿಂಗ್ ಟೈಪ್. ಅದರೊಳಗೆ ಎಲ್ಲ ಶಾಸನಗಳನ್ನು ಹಾಕ್ತೇವೆ. ಇದು ಇತಿಹಾಸ ಏನು ಇದ್ರದ್ದು ಅಂತೇಳಿ. ಇಲ್ಲೆಲ್ಲ ಬರವಣಿಗೆಯಲ್ಲಿ ಈಗಿನ ಪೀಳಿಗೆ ಮುಂದಿನ ಪೀಳಿಗೆ ಸಂಪೂರ್ಣವಾಗಿ ಇವೆಲ್ಲ ರೂಮ್ಗಳಲ್ರಿ, ಅವಾಗಿನ ರೂಮ್ಗಳೆಲ್ಲ. ಹಾಂ ಹಾಂ ಹಾಂ. ಸದ್ಯಕ್ಕೆ ಯಾರು ಇರಂಗಿಲ್ಲ, ಹುಡುಗರು ಇರಂಗಿಲ್ಲ. ಆವಾಗಿನ ಕಾಲದಾಗ ಕಟ್ಟಿದ್ದಲ್ಲ ಸರ್ ಇದೆಲ್ಲ. ಹಾಂ, ಬಾಗಲ ಕೂಡ ಅವತ್ತಿಂದ ನೋಡಿ ಸ್ನೇಹಿತರೆ. ಹಾಂ, ಇದೇನು ಫೀಸ್ ಇದು ಕರೆಸ್ತಿರೋ? ಫ್ರೀ ಇರೋದು? ಫ್ರೀ ಸರ್. ಯಾವ್ರವ್ರಪ್ಪ? ಹಾಂ, ಗದಗದವ್ರ? ಏನು ಓದ್ತಾ ಇದ್ದೀರಿ? BSc. ಏನು ನಿಮ್ಮ ಹೆಸರು? ಸಂಜೀವ್. ಯಾವಾಗಿಂದ ಇದ್ದೀರಿ ಇಲ್ಲಿ? ಹಾಂ, ಹೌದ್ರಿ. 8 ವರ್ಷ ಆತ್ರಿ? 5 ವರ್ಷ. ಹೌದ್ರಿ. ಹಾಂ ಹಾಂ. ಏನು ಅನಿಸಿದ್ರೆ ಒಂದು ಸ್ವಲ್ಪ ಅಭ್ಯಾಸದ ತಲೆಗೆ ಹತ್ತತಿಲ್ರಿ? ಅಂಬೇಡ್ಕರ್ ಕಟ್ಟಿದ್ರಪ್ಪ. ಹಾಂ, ಬಿಲ್ಡಿಂಗ್ಸ್ ಮಾಡ್ತಾರೆ ಅವರು.
ನನ್ನ ಹತ್ರ ಒಂದು ಪತ್ರ ಇದೆ. SN ಶಿವತಾರ್ಕರ್ ಅನ್ನೋಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ಪಕ್ಕದಲ್ಲಿರುವಂಥ ಒಬ್ಬ ಕನ್ನಡ ಮರಾಠಿ ಶಾಲೆಯ ಶಿಕ್ಷಕರು ಅಲ್ಲಿ ಬಾಂಬೆದಲ್ಲಿ. ಅವರು ತಮ್ಮ ಮಗಳನ್ನ ಇಲ್ಲಿ ಸಾಂಬ್ರಾಣಿ ಮಂತನ ಕೊಟ್ಟಿರ್ತಾರೆ, ಧಾರವಾಡ ಸಾಂಬ್ರಾಣಿ. ಅವ್ರಿಗೆ ಲೆಟರ್ ಬರೆದಿದೆ, ಪ್ರಕಾಶ್ ಅಂಬೇಡ್ಕರ್ ಲಂಡನ್ನಾಗಿದ್ದಾರೆ, ಹಾಸ್ಟೆಲ್ ಶುರು ಮಾಡಿಂದ ಅದ್ರದ್ದು ಪರಿಸ್ಥಿತಿ ಏನಂತ ತಿಳ್ಕೊ ಅಂತ ಹೇಳಿದ್ದಾರೆ. ಆದ್ದರಿಂದ ರಮಾತಾಯಿನ ನಾನು ಕಳಿಸ್ತಾ ಇದ್ದೇನೆ, ಆಕೆಗೆ ಸಹಕಾರ ಕೊಡ್ರಿ ನೀವು ಅಂತೇಳಿ ಆ ಪತ್ರ ಇದೆ. ಬೇಕಂತೇಳಿ ಪ್ರಕಾಶ್ ಬಾಬಾ ಸಾಹೇಬ್ ಬರೆದಂತ ಪತ್ರ ನಮ್ಮ ಹತ್ರ ಇದೆ. ಆದ್ರಿಂದ ಈ ಹಾಸ್ಟೆಲ್ ನೆಪದಿಂದ ಬರ್ತಾರೆ ಹೊರತಾಗಿ ಅನಾರೋಗ್ಯದಿಂದ ಅಂತ. ಹೌದೌದು, ನಾವು ಹೊರಗಡೆ ಕೇಳೋದು ಬೇರೆ, ಇಲ್ಲಿ ಬಂದು ನಾವು ಇದು ಕೇಳೋದು ಬೇರೆ, ಸತ್ಯಾಸತ್ಯ ಕೇಳೋದು ಬೇರೆ. ರಮಾತಾಯಿ ಅವರು ಅಂಬೇಡ್ಕರ್ ಅವರ ಪತ್ನಿಯರಾದಂಥ ರಮಾತಾಯಿ ಅವರು ಯಾವಾಗ ಬಂದರು ಸರಿ? ಇದು ತಮಗೆ ಗೊತ್ತಿದೆ, ಬ್ರಿಟಿಷರು ಭಾರತೀಯರಿಗೆ ಭಾರತದ ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ದುಂಡು ಮೇಜಿನ ಸಭೆಯನ್ನು ಕರೀತಾರೆ. 1930-32 ನಡೀತದೆ ಅದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಹ್ವಾನ ಇರ್ತದೆ, ಅವ್ರು ಹೋಗ್ಬಿಡ್ತಾರೆ ಅಲ್ಲಿಗೆ. ಹೋದ ತಕ್ಷಣ ಅವ್ರಿಗೆ ನೆನಪಾಗದ್ದೇನೆಂದರೆ, ಹಾಸ್ಟೆಲ್ ಪ್ರಾರಂಭ ಮಾಡಿ ಬಂದೆ, ಆ ಹುಡುಗರದು ಏನು ಕಥೆನೋ ಗೊತ್ತಿಲ್ಲ. ಆದ್ದರಿಂದ ಅವ್ರ ಮನೆ ಪಕ್ಕದಲ್ಲಿದ್ದಂಥ SN ಶಿವತಾರ್ಕರ್ ಮಾಸ್ತರಿಗೆ ಒಂದು ಪತ್ರ ಬರೀತಾರೆ, ನೀನು ಆ ಧಾರವಾಡಕ್ಕೆ ನಮ್ಮ ಮನೆಯವ್ರನ್ನ ಕಳಿಸಿ ಅದೇನು ಹಾಸ್ಟೆಲ್ ವ್ಯವಸ್ಥೆ ನೋಡ್ಕೊಂಬ ಅಂಥೇಳಿ. ಆದ್ದರಿಂದ 1930ರಲ್ಲಿ ರಮಾತಾಯಿಯವರು ಇಲ್ಲಿಗೆ ಬಂದು ಪರಿಸ್ಥಿತಿ ನೋಡಿದಾಗ ಊಟದ ಸರಿ ಇರಲಿಲ್ಲ, ಏನು ನಡೀತಾ ಇಲ್ಲ, ಮಕ್ಕಳು ಹಸಿವೆಂದಿದ್ರು. ಅವರು ರಮಾತಾಯಿಯವರು ತಮ್ಮ ಮೈ ಮೇಲಿನ ಚಿನ್ನದ ಆಭರಣಗಳನ್ನು ಮಾರಿ ಎಲ್ಲ ರೇಷನನ್ನು ಖರೀದಿ ಮಾಡ್ಕೊಂಡು ಬಂದು ಅವರೇ ಅಡಿಗೆ ಮಾಡಿ ವಿದ್ಯಾರ್ಥಿಗಳಿಗೆ ಬಡಿಸಿದಂಥ ಐತಿಹಾಸಿಕ ಜಾಗದಲ್ಲಿ ನೀವು ನಿಂತ್ಕೊಂಡಿದ್ದೀರ. ಇದನ್ನ ರಮಾತಾಯಿಯವರು 27/5/1935 ಅವರೇನು ಹಸು ನೀಗ್ತಾರೆ ಅಲ್ಲಿವರೆಗೆ ಅದನ್ನು ಮಾಡ್ತಾ ಇರ್ತಾರೆ. ಅವರು ಆ ಮನೆಯವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬರ್ತಾನೆ ಇರ್ತಾರೆ. ಭಾಳ ಮುಖ್ಯವಾದದ್ದು ಏನಂದ್ರೆ, ನಾನು ಆಗಲೇ ಹೇಳಿದೆ, ರಮಾತಾಯಿ ವಿದ್ಯಾರ್ಥಿಗಳಿಗೆ ಅಡಿಗೆ ಮಾಡಿ ಊಟ ಮಾಡಿಸೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಠ ಹೇಳ್ತಿದ್ರು ಇಲ್ಲಿ. ಮೇಡಮ್ ಅವರು ಅಡಿಗೆ ಮಾಡಿ ಹಾಕ್ತಿದ್ರು, ದೊಡ್ಡ ಸಾಹೇಬರು ಪಾಠ ಹೇಳ್ತಿದ್ರು. ಇದು ಬಹಳ ಇತಿಹಾಸ, ಇಲ್ಲಿ ಐತಿಹಾಸಿಕ ಸನ್ನಿವೇಶ ಅಂದಂಗ ಆತ್ರ. ಹೌದು, ಒಳ್ಳೆ ಸರ್. ಮತ್ತೆ ಇದು ಹಿಂದೆ ಏನೇನು ಮಾಡಿದಿರಿ ಸರ್? ಇದೇನು ಮುಂದೇನು ಕಟ್ಟಿದಿರಲ್ಲ ಸರ್? ಇದು ಬುದ್ಧ ವಿಹಾರ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅವಾಗವಾಗ ಬುದ್ಧನ ಬಗ್ಗೆ ಚರಿತ್ರೆ ಹೇಳಕ, ತ್ರಿಸರ್ಣ ಬುದ್ಧ ಪಂಚಶೀಲ ಹೇಳಲಿಕ್ಕೆ, ಆನಂತರ ಬೆಳಗಿನ ಪ್ರೇಯರ್ ಹೇಳಲಿಕ್ಕೆ, ಮತ್ತು ಮೆಡಿಟೇಷನ್ ಮಾಡಿಸ್ಲಿಕ್ಕೆ ಅವಾಗವಾಗ ಬುದ್ಧ ಬೆಕ್ಕುಗಳು ಬರ್ತಿರ್ತಾರೆ. ಸೊ ಆ ಬುದ್ಧ ಬಿಕ್ಕುಗಳಿಗೆ ವಾಸಕ್ಕೆ ಇರುವಂಥದ್ದು ಬಿಕ್ಕು ನಿವಾಸ. ಇದು ಬಿಕ್ಕು ನಿವಾಸ ಅವ್ರಿಗಾಗಿ ಮಾಡಿರುವಂಥದ್ದು. ಸರ್, ಕಂಬಳಿ ಸಿದ್ದಪ್ಪ ಅವರಿಗೆ ಮತ್ತು ಅಂಬೇಡ್ಕರ್ಗೆ ಅವರಿಗೆ ಇರುವಂಥ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಏನು? ಸರ್, ತಮಿಳುನಾಡಲ್ಲಿ ಹುಟ್ಟಿಕೊಂಡಂಥ ಸೋಷಿಯಲ್ ಜಸ್ಟಿಸ್ ಪಾರ್ಟಿ ಅಥವಾ ಬ್ರಾಹ್ಮಣೇತರ ಚಳವಳಿಯ ಒಂದು ಪರಿಣಾಮ ಹುಬ್ಬಳ್ಳಿ ಮೇಲೆ ಭಾಳ ಅದರ ಪರಿಣಾಮ ಬೀಳ್ತದೆ. ಆ ಪರಿಣಾಮದಲ್ಲಿ ಬಹುಶಃ ಕಂಬಳಿ ಸಿದ್ದಪ್ಪನವರು, ಸಾಹು ಮಹಾರಾಜರು ಆ ಬ್ರಾಹ್ಮಣರ ಚಳವಳಿಗೆ ಸಾಥ್ ಕೊಡ್ತಾರೆ. ಸಾಥ್ ಕೊಟ್ಟಾಗ ಅಂಬೇಡ್ಕರ್ಗೆ ಮತ್ತು ಸಾಹು ಮಹಾರಾಜರಿಗೆ ಭಾಳ ನೆಂಟು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವರ ವಿದೇಶದಲ್ಲಿ ಅಮೇರಿಕಾದಲ್ಲಿ MSc DSc MA ಮುಗಿಸ್ಕೊಂಡು ಬಂದಿಂದ ಅರ್ಧ ಬ್ಯಾರಿಸ್ಟರ್ ಪದವಿ ಅಪೂರ್ಣಗೊಳಿಸಿರ್ತಾರಲ್ಲ, ಅದಕ್ಕೆ ದುಡ್ಡು ಕೊಟ್ಟು ಕಳಿಸ್ತಾರೆ ಶಾಹು ಮಹಾರಾಜರು, ಕೊಲ್ಲಾಪುರ ಶಾಹು ಮಹಾರಾಜರು. ಆ ಬ್ಯಾರಿಸ್ಟರ್ ಆದ ತಕ್ಷಣ ಇವರು MLC ಆಗಿರ್ತಾರೆ. ಯಾರು? ನಮ್ಮ ಸಿದ್ದಪ್ಪ ಕಂಬಳಿಯವರು MLC ಆಗಿರ್ತಾರೆ, MLC ಇರ್ತಾರೆ ಅವರು. ಆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ MLC ಇರ್ತಾರೆ. ಅವರು ಇಬ್ಬರು ಏಕಕಾಲದಲ್ಲಿ MLCಗಳು. ಅವರು ಏಕಕಾಲದಲ್ಲಿ MLCಗಳು, ಒಂದೇ ವಿಚಾರಧಾರಿ ಅವರು. ಆ ಕಾರಣಕ್ಕೋಸ್ಕರ ಇಬ್ಬರಿಗೂ ಭಾಳ ಆತ್ಮೀಯ ನಂಟು ಬೆಳೆತಿದೆ. 1929ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಬೇಕಂತೇಳಿ ಬ್ರಿಟಿಷರಿಂದ ಆಹ್ವಾನ ಬಂದಾಗ ಕಂಬಳಿ ಸಿದ್ದಪ್ಪನವರಿಗೆ ಆಹ್ವಾನ ಬಂದಿರ್ತದೆ. ಆದರೆ ಕಂಬಳಿ ಸಿದ್ದಪ್ಪನವರು ನಾನು ಬರಂಗಿಲ್ಲ ಅಂಥೇಳಿ
ಅವರು ಹೇಳಿದ ತಕ್ಷಣ ಅವ್ರನ್ನ ಬಾಂಬೆ ಪ್ರೆಸಿಡೆನ್ಸಿಯ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂತಾರೆ ಬ್ರಿಟಿಷರು. 9 ಪೋರ್ಟ್ಫೋಲಿಯೋ ಕೊಟ್ಟಿರ್ತಾರೆ ಕಮಲೇಶ್ ಸಿದ್ದಪ್ಪರಿಗೆ. ಹಾಗಾಗಿ ಒಂದು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಇಬ್ಬರು ಭಾಳ ಆತ್ಮೀಯರಾಗ್ತಾರೆ. ಅವ್ರ ಮನೆಗೇನೋ ಇಲ್ಲೇ ಅಂಬೇಡ್ಕರ್ ಇಲ್ಲಿ ಮನೆಗೆ ಬಂದು ಹೋಗಿರ್ತಾರೆ, ಅವ್ರ ಮನೆಗೆ ಹೋಗಿರ್ತಾರೆ, ಅವ್ರು ಕೂಡ ಸಂಬಂಧ ಇರ್ತದೆ. ಆನಂತರ ಏನೇನು ಬೇಕು ಅಂತ ಆ್ಯಕ್ಟ್ ಅದಾವೆ. ಅಕಸ್ಮಾತ್ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗಿಂತ ಮೊದಲು ಈ ಬಾಂಬೆ ಪ್ರೆಸಿಡೆನ್ಸಿಲಿ ಆದಂಥ ಅಸೆಂಬ್ಲಿ ಡಿಬೇಟ್ಸ್ ಇದ್ದಾವಲ್ಲ, ತುಂಬ ಬೆಳಕು ಚೆಲ್ಲುವಂಥ ದಾಖಲೆಗಳು ಇದ್ದಾವೆ. ಬಾಬಾ ಸಾಹೇಬ್ ಎಲ್ಲ ವಿಷಯಗಳನ್ನು ಅಥವಾ ಕಮಲೇಶ್ ಸಿದ್ದಪ್ಪನವ್ರ ಎಲ್ಲ ವಿಷಯಗಳನ್ನು ಆ ದಾಖಲೆ ಮುಖಾಂತರ ನಾವು ನೋಡ್ಬೋದಾಗಿದೆ. ಕಮಲೇಶ್ ಸಿದ್ದಪ್ಪನವರು ಅಂಬೇಡ್ಕರ್ ಮಂತ್ರಿ ಶಿಕ್ಷಣ ಮಂತ್ರಿ ಇದ್ದಾಗ, ಬಾಂಬೆ ಶಿಕ್ಷಣ ಮಂತ್ರಿ ಇದ್ದಾಗ ಅಂಬೇಡ್ಕರ್ ಸಾಹೇಬರು ಅವ್ರಿಗೆ ನೌಕರಿ ಎಲ್ಲ ಕಾಲ್ಫಾರ್ ಮಾಡಿರ್ತಾರಂತ, ನೌಕರಿ ಹೋಗ್ತಾರಂತ. ಅವಾಗ ಅವರಿಗೆ ನೌಕರಿ ಕೊಡಲ್ಲ ಭೇಟಿ ಆದಾಗ ಕಮಲೇಶ್ ಸಿದ್ದಪ್ಪನವ್ರು ಹೇಳ್ತಾರಂತ, ನಿಮ್ಮಂಥ ಮೇಧಾವಿಗೆ ನಾನು ನೌಕರಿ ಕೊಡೋದಪ್ಪ ಪ್ರಿನ್ಸಿಪಾಲ ಮಾಡ್ತೇನೆ ಅಂದರು ಅಂತ ಕೇಳ್ಬಿಟ್ಟೇವೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಕೆಲವೊಂದು ಲೇಖಕರು ಆ ರೀತಿಯಾದಂಥ ಕೆಲವೊಂದು ಘಟನೆಗಳನ್ನು ವಿವರಣೆ ಮಾಡಿದ್ದಾರೆ. ಆದರೆ ನನ್ನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಧಾನ ಪರಿಷತ್ ಸದಸ್ಯರು ಬಾಂಬೆ ಪ್ರೆಸಿಡೆನ್ಸಿದು 1927 ಅಂಬೇಡ್ಕರ್ ಹೋರಾಟ ಪ್ರಾರಂಭ ಆಗೋದು 1925. 25-27 ಅವರು ಲಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮೊದಲು ಇದು ಶೇರ್ ಬ್ರೋಕರ್ ಅವರು ಅಂಬೇಡ್ಕರ್, ನಂತರ ಲಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಶೇರ್ ಬ್ರೋಕರ್ ನಂತರ ಲಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಲಾ ಪ್ರಾಕ್ಟೀಸ್ ಮಾಡೋದು ದುಡ್ಡು ಸಾಲೋದಕ್ಕೋಸ್ಕರ ಅವರು ಲಾ ಕಾಲೇಜಿನಲ್ಲಿ ಲೆಕ್ಚರರ್ ಆಗ್ತಾರೆ, ಕಾಲೇಜಿರ್ತಾರೆ. ಈ 25-29 ಇವ್ರದ್ದು ಆಗಿರುವಂಥದ್ದು ಲಾ ಕಾಲೇಜ್ ಪ್ರೊಫೆಸರ್ಸು. ಆದರೆ ಸಿದ್ದಪ್ಪ ಕಂಬಳಿಯವರು ಮಂತ್ರಿ ಆಗೋದು ಯಾವಾಗ? 1929-30 ನಂತರ. ಸೊ ಆ ಒಂದು ಗ್ಯಾಪ್ ಇದೆಯಲ್ಲ, ನನಗನ್ಸಿದ ಮಟ್ಟಿಗೆ ಸಿದ್ದಪ್ಪ ಕಂಬಳಿಯವರು ಅಂಬೇಡ್ಕರ್ ಅವರು ತುಂಬ ಆತ್ಮೀಯ ಸ್ನೇಹಿತರು, ಪರಸ್ಪರ ಸಾಮಾಜಿಕವಾಗಿ ಸಹಾಯ ಮಾಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆದರೆ ಏನು ನೌಕರಿ ಕೊಟ್ಟರು ಅಥವಾ ಪ್ರಿನ್ಸಿಪಲ್ ಕೊಟ್ಟರು ಆ ಘಟನೆಯನ್ನು ನನಗೆ ಒಪ್ಕೊಳ್ಳೋಕೆ ಯಾಕೋ ಆ ದಾಖಲೆಗಳು ನನ್ನನ್ನು ಒಪ್ಪಿಸ್ತಾ ಇಲ್ಲ. ಮಿಥ್ಯೆ ಅಂತಲ್ಲ, ನನಗೆ ಒಪ್ತಾನೆ ಇಲ್ಲ ಅವನ್ನ. ಒಳ್ಳೆ ಸರ್, ಅಂಬೇಡ್ಕರ್ ಸಾಹೇಬ್ರ ಇಲ್ಲಿ ಧಾರವಾಡಕ್ಕೆ ಈ ಸಾಲಿ ಹಾಸ್ಟೆಲ್ ಕಟ್ಟಿದ್ರಲ್ರಿ, ಎಷ್ಟು ಸಲ ಬಂದಿರ್ಬೋದು ಸರ್? ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಬಂದಿದ್ದು 1928 ಕೊನೆಗೆ. ಬಂದು ಇದನ್ನು ಎಲ್ಲ ಜಾಗ ತೊಗೊಂಡಿಂದ ಹಾಸ್ಟೆಲನ್ನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿಂದ 29 ಮೇ 1929 HB ವರಾಳೆ ಅಂತೇಳಿ, ವರಾಳೆ ನಮ್ಮ ಈ ಕರ್ನಾಟಕದವರೇ ನಿಪ್ಪಾಣಿಯವರು, ಅವ್ರನ್ನ ಇಲ್ಲಿ ವಾರ್ಡನ್ ಆಗಿ ನೇಮಕ ಮಾಡ್ತಾರೆ. ವಾರ್ಡನ್ ಆ ಆದೇಶ ಹಾಸ್ಟ್ಲಿಗೆ ಆ ಆದೇಶ ಪತ್ರ ನನ್ನ ಹತ್ರ ಇದೆ, ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ಅದು ನಂಬರ್ 1. ನಂಬರ್ 2, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಗಳು ಕೆಲವು ಸಿಕ್ಕಿದ್ದಾವ. ಅವರಿಗೆ ಭಾಳ ಮುಖ್ಯವಾದಂಥ ಬಲಗೈ ಅಂತಂದರೆ ನಮ್ಮ ಬಾವುರಾವ್ ಗಾಯಕ್ವಾಡ್ ಅಂತೇಳಿ ನಾಸಿಕ್ದವರು, ಗಾಯಕ್ವಾಡ್ ಅಂತೇಳಿ ಅವ್ರಿಗೊಂದು ಪತ್ರ ಬರೆಯುವಾಗ ಒಂದು ಪತ್ರ ಸಿಕ್ತು ನನಗೆ. ನಾನು ನಿನ್ನೆ ಧಾರವಾಡದಿಂದ ವಾಪಸ್ ಬಂದಿದ್ದೇನೆ, ನಾನು ಭಾಳ ಬಿಜಿ ಇದ್ದೆ ಅನ್ನುವಂಥ ಪತ್ರದಲ್ಲಿರುವಂಥ ಉಲ್ಲೇಖ ನಿಮ್ಗೆ ಹೇಳ್ತೇನೆ. ನಿನ್ನೆ ಧಾರವಾಡದಿಂದ ಬಂದೆ ಅಂತೇಳಿ. ಅಂಥ ಹಲವಾರು ಪತ್ರಗಳಿರೋದ್ರಿಂದ ಸುಮಾರಷ್ಟು ಈ ಹಾಸ್ಟ್ಲಿಗೋಸ್ಕರ ನನ್ನ ದೃಷ್ಟಿಯಿಂದ ನನ್ನ ಗಂಡ ಹೆಂಡತಿ ಬರ್ತಿರೋದ್ರಿಂದ 15-20 ಸಲ ಬಂದು ಹೋಗಿದ್ದಾರೆ ಅಂತೇಳಿ ನನ್ನ ಒಂದು ಅಂದಾಜು. ಭಾಳ ಸಲ ಬಂದು ಹೋಗಿದ್ದಾರೆ. ಮತ್ತು ಧಾರವಾಡ ಮೇಲೆ ಭಾಳ ಪ್ರೀತಿ ಇತ್ತು ಅವ್ರದ್ದು. ಆದರೆ ಎರಡನೇದು ಭಾಳ ಮುಖ್ಯವಾದಂಥದ್ದು ಇತಿಹಾಸ ಮರೆತು ಬಿಡ್ತೇವೆ ಅಂತ ಅನಿಸ್ತದೆ. ಕಮಲೇಶ್ ಸಿದ್ದಪ್ಪನವ್ರು ಇದ್ದಾಗ ಒಂದು ವಿಶ್ವವಿದ್ಯಾಲಯ ಇರಬೇಕು ಅಂತೇಳಿ ಶಿಕ್ಷಣ ಮಂತ್ರಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಜ್ಞ ಸಮಿತಿಗೆ ನೇಮಕ ಮಾಡ್ತಾರೆ. ತಜ್ಞ ಸಮಿತಿ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಲಿಕ್ಕೆ ಕಮಲೇಶ್ ಸಿದ್ದಪ್ಪನವ್ರ ಸಂಬಂಧ ಅಂಗ ತಗೋಬೇಕು. ಅವ್ರನ್ನ ತಜ್ಞ ಸಮಿತಿಗೆ ನೇಮಕ ಮಾಡ್ತಾರೆ. ಧಾರವಾಡದಲ್ಲಿ ಮತ್ತು ಔರಂಗಾಬಾದ್ನಲ್ಲಿ, ಇವತ್ತು ಸಂಭಾಜಿನಗರ ಆಗಿದೆ ಅದು, ಅಲ್ಲಿ ಯಾಕೆ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಲಿಕ್ಕೆ ನೀವು ಅಧ್ಯಯನ ಮಾಡಿ ನಮ್ಗೆ ವರದಿ ಕೊಡಿಸ್ಬೇಕು ಅಂತೇಳಿ ಕರ್ನಾಟಕ ವಿಶ್ವವಿದ್ಯಾಲಯ ಅಥವಾ ಧಾರವಾಡದಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರ ಶಿಫಾರಸಿನ ಮೇಲೆ ಕಮಲೇಶ್ ಸಿದ್ದಪ್ಪನವರು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಭಾಳ ಮುಖ್ಯವಾದಂಥ. ಅಂಬೇಡ್ಕರ್ ಅವರ ತಜ್ಞ ಸಮಿತಿಯ ಶಿಫಾರಸು ಕೊಟ್ಟು ಅದು ಅವ್ರು ನೇಮಕ ಮಾಡಿರುವಂಥದ್ದು, ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ಆದ್ದರಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಏನು ಧಾರವಾಡದಲ್ಲಿದೆ, ಇದರ ಸ್ಥಾಪಕರ ಹಿಂದೆ
ಶ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆ. ಅವರದ್ದು ಇದೆ. ಇದನ್ನ ಭಾಳ ಇತಿಹಾಸಕಾರರು ಮರಿತಾ ಇದ್ದಾರೆ, ಮುಸ್ತಾ ಹಾಕ್ತಾ ಇದ್ದಾರೆ. ಮುಚ್ಚಾಕ್ತಾರೆ. ಅವ್ರು ಇಲ್ಲ, ಅವ್ರದ್ದು ಇಲ್ಲವೇ ಏನು ಕಾಣಿಕೆನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಗೆ ಹೇಳ್ತೇನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕಲ್ಪನೆ ಕೊಟ್ಟವ್ರು ಯಾರು? ನಾನು ಅದನ್ನು ಹೇಳ್ತೀನಿ ನಿಮಗೆ. ಅಶೋಕನ ಕಾಲದಲ್ಲಿನೂ ನಿಮಗೆ ಕರ್ನಾಟಕದಿಂದ ಸುವರ್ಣಗಿರಿ ಅವನ ರಾಜಧಾನಿ, ಅಲ್ಲಿ ಪಕ್ಕಕ್ಕೆ ಬರೋದು ಹಟ್ಟಿ ಗೋಲ್ಡ್ ಪ್ಯಾಕ್, ಅಲ್ಲಿಂದ ಬಂಗಾರನ ಆನೆ ಮೇಲೆ ಹೇರ್ಕೊಂಡು ಹೋಗುತ್ತಿರ್ತಾರೆ. ಈ ಹೇರ್ಕೊಂಡಂಥ ಬಂಗಾರ ಎಲ್ಲ ದೇಸಾಯರು ದೇಶಪಾಂಡರು ರಾಜರ ಮನೆಯಲ್ಲಿ ಸೇರ್ಕೊಂಡಿರ್ತದೆ. ಬ್ರಿಟಿಷರು ಈ ಬಂಗಾರದ ಮೇಲೆ ಭಾಳ ಪ್ರೀತಿ, ಇದನ್ನು ಅವರಿಗೆ ಧಮಕಿ ಕೊಡೋದು ವಸೂಲಿ ಮಾಡ್ತಿರ್ತಾರೆ. ಅದನ್ನು ಅಂಬೇಡ್ಕರ್ ನೋಡ್ತಾರೆ. ಯಾವ ಭಾರತೀಯನೂ ಅದು ನಿಲ್ಸಂಗಿಲ್ಲ, ಯಾವ ಭಾರತೀಯನೂ ಈ ಒಂದು ಚಿನ್ನದ ದರೋಡೆಯನ್ನು ಬ್ರಿಟಿಷ್ ಮಾಡುವಂಥದ್ದು ಯಾರು ನಿಲ್ಸಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಥೀಸಸ್ ಬರ್ತಾರೆ, ಪ್ರಾಬ್ಲಮ್ ಆಫ್ ಎ ರುಪಿ ಅಂತೇಳಿ, ಪ್ರಾಬ್ಲಮ್ ಆಫ್ ಎ ರುಪಿ ಅಂತೇಳಿ ಮಾಡಿ ಬ್ರಿಟಿಷ್ ಹೇಳ್ತಾರೆ, ನಿಮ್ಮದೊಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರಬೇಕು, ಇಲ್ಲಿಕಂದ್ರೆ ನೀವು ಹೆಂಗೆ ಹೌ ಡು ಯು ಕಂಟ್ರೋಲ್ ದಿ ಫೈನಾನ್ಸ್ ಕರೆನ್ಸಿ ಅಂತೇಳಿ ಅಂಬೇಡ್ಕರ್ ಒಂದು ಕನ್ವಿನ್ಸ್ ಮಾಡ್ತಾರೆ. ಆವಾಗ ಬ್ರಿಟಿಷರು ಯಂಗ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಆ ಯಂಗ್ ಕಮಿಟಿ ಮುಂದೆ ಅಂಬೇಡ್ಕರ್ ಎಲ್ಲ ಎವಿಡೆನ್ಸ್ ಕೊಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಪ್ರಾರಂಭ ಮಾಡಿ, ಹೇಗೆ ಪ್ರಾರಂಭ ಮಾಡ್ಬೇಕಂತಂದರೆ ನೀವು ಮುದ್ರಿಸುವಂಥ ಕರೆನ್ಸಿ ಏನಿದೆಯಲ್ಲ, ಪೇಪರ್ ಕರೆನ್ಸಿ, ಅದು ನೀವು ರಿಸರ್ವ್ ಬ್ಯಾಂಕ್ನಲ್ಲಿ ಇರಬೇಕಾದಂಥ ಚಿನ್ನದ ಬೆಲೆಯ ಮುಖಬೆಲೆಯಷ್ಟು ಈ ನೋಟ್ ಇರಬೇಕು ಮಾತ್ರ, ಅದಕ್ಕಿಂತ ಹೆಚ್ಚಾಗಬಾರ್ದು ಅಂತ ಹೇಳಿದಂಥವರು ಅಂಬೇಡ್ಕರ್ರು. ಆ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1/4/1935 ಪ್ರಾರಂಭ ಆಗುತ್ತೆ. ಅಂಬೇಡ್ಕರ್ ಓನ್ಲಿ. ಐ ಕ್ಯಾನ್ ಟೆಲ್ ಸೋ ಮೆನಿ ಥಿಂಗ್ಸ್ ಐ ಆಮ್ ಟೆಲಿಂಗ್ ಯು. ಇವನ್ ದಾಮೋದರ ಕಡಿಮೆ ನೀವು ಹೇಳ್ತಿರಲ್ಲ, ದಾಮೋದರ ಕಡಿಮೆ ಇಡೀ ಇಂಡಿಯಾಗೆ ಇರಿಗೇಷನ್ ಮುಖಾಂತರ ರೈತರ ಬದುಕನ್ನು ಹಸನು ಮಾಡ್ಬೇಕಂತ ಹೇಳಿದಂಥವ್ರು ದಾಮೋದರ ಕಣಿವೆ ಅಧ್ಯಕ್ಷರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿ ವರ್ಲ್ಡ್ ಇದೆಯಲ್ಲ, ನಿಮ್ಮ ವಾಟರ್ ಬೋರ್ಡ್ ಇದೆಯಲ್ಲ, ವಾಟರ್ ಬೋರ್ಡ್ ಇದೆಯಲ್ಲ ಡೆಲ್ಲಿಯಲ್ಲಿ, ಅಲ್ಲಿ ಬೋರ್ಡ್ ಹಾಕ್ಯಾರ ಏನಂತ, ಪ್ರಥಮ ನೀರಾವರಿ ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ. ಇದನ್ನೆಲ್ಲ ಹಾಕಿದ್ದಾರೆ. ಈ ರಿಸರ್ವ್ ಬ್ಯಾಂಕ್ನ ಹೇಳ್ತಾರೆ, ಈ ರಿಸರ್ವ್ ಬ್ಯಾಂಕಿನ ಇದು ಸೂತ್ರಧಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ನಾವೇನು ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬರೀ ಮೀಸಲಾತಿಗೆ ಸೀಮಿತವಾಗಿ ಮಾತಾಡ್ತೇವೆ. ಮೀಸಲಾತಿ ಅನ್ನುವಂಥದ್ದು ಅಥವಾ ದಲಿತರ ಉದ್ಧಾರ ಅನ್ನುವಂಥದ್ದು, ದಲಿತರಿಗೆ ಬದುಕು ಕೊಟ್ಟಿರುವಂಥದ್ದು ಬರೀ 10%. ಭಾರತ ಕಟ್ಟಿದ್ದು, ಭಾರತೀಯರನ್ನು ಒಂದುಗೂಡಿಸಿದ್ದು 90% ಅಂಬೇಡ್ಕರ್. ಇದು ಯಾರು ಮಾಡ್ತಾರಲ್ಲ ಅಂಬೇಡ್ಕರ್. ಅದಕ್ಕೆ ಇತ್ತೀಚೆಗೆ ಅಂಬೇಡ್ಕರ್ ಭಾಳ ರೆಲಿವೆಂಟ್ ಆಗ್ತಾ ಇದ್ದಾನೆ. ಯಾಕಂತಂದರೆ ಈ ಕೆಲವರು ನಾವು ಕಳೆದ 40 ವರ್ಷದಿಂದ ಅಂಬೇಡ್ಕರ್ ಅಂತಿದ್ವಿ. ನಾವು ಅಂಬೇಡ್ಕರ್ ನಮ್ಮ ದಲಿತ ಪ್ರತಿನಿಧಿಗಳನ್ನ ಬಿಡ್ರಿ ಅಂತಿದ್ವಿ. ನಾವು ಅಂಬೇಡ್ಕರ್ ಫೋಟೋ ಹಾಕಿದ ತಕ್ಷಣ ನಮ್ಮ ಮನೆಗೆ ಬಂದರೆ ನಮ್ಮ ದಲಿತರನ್ನು ತಿಳ್ಕೊತಾರೆ ಅಂತ ಅಂಬೇಡ್ಕರ್ ಫೋಟೋ ಹಾಕ್ತಿದ್ದಿಲ್ಲ. ಇವತ್ತು ಅಂಬೇಡ್ಕರ್ ಫೋಟೋ ಎಲ್ಲಿವರೆಗೆ ಹಾಕ್ತಾರೆ ಅಂತಂದರೆ, ಈ ಭೂಕಳ್ಳರು ಅದು ವಾಚ್ಮನ್ ಗತಿ ಅಂಬೇಡ್ಕರ್ ಫೋಟೋ ಹಾಕ್ತಾರೆ. ರಕ್ಷಣೆ ಮಾಡ್ಕೊಂಡು ವಾಚ್ಮನ್ ಆಗಿರ್ತದೆ. ಆ ದೃಷ್ಟಿಯಿಂದ ಅಂಬೇಡ್ಕರ್ ಇವತ್ತು ಸಂವಿಧಾನ ಎಷ್ಟೊಂದು ಪ್ರಸ್ತುತ ಅಂದರೆ, ಒಳಗೊಂಡ ಪ್ರಗತಿ, ಎಲ್ಲರನ್ನೊಳಗೊಂಡ ಪ್ರಗತಿ ಸಾಧ್ಯವಾಗಬೇಕಾದ್ರೆ ಭಾರತದ ಸಂವಿಧಾನ, ಅಂಬೇಡ್ಕರ್ ಬರೆದ ಸಂವಿಧಾನ ಭಾಳ ಮುಖ್ಯ ಆಗುತ್ತೆ ಅಲ್ವಾ? ಬುದ್ಧಗದ ಬಗ್ಗೆ ಹೇಳ ಅಲ್ಲ, ಬುದ್ಧ ಗಯಾದ ಬಗ್ಗೆ ಹೇಳ, ಬೌದ್ಧ ಇಲ್ಲೇನು ಕೇಳಿ ಚೆನ್ನಾಗಿರ್ತಿದ್ದು. ಇದು ಕನ್ಸೆಪ್ಟ್ ಏನಂತಂದ್ರೆ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14 ಅಕ್ಟೋಬರ್ 1956 ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. 5 ಲಕ್ಷ ಅನುಯಾಯಿಗಳೊಡನೆ ತನ್ನ ಎಲ್ಲ ಸಮುದಾಯ, ಶೋಷಿತ ಸಮುದಾಯ, ಅಸ್ಪೃಶ್ಯತ ಸಮುದಾಯ, ಆದಿವಾಸಿ ಸಮುದಾಯ ಧಾರ್ಮಿಕವಾಗಿ ಹಕ್ಕನ್ನು ಪಡ್ಕೊಂಡು ಎದ್ದು ತಗೋಬೇಕಾದ್ರೆ ಒಂದು ಧರ್ಮದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿ, ತಾರತಮ್ಯ ಇರೋದ ಧರ್ಮ, ಶಾಂತಿಯನ್ನು ಕೊಡುವ ಧರ್ಮ, ಮತ್ತು ಅಸಮಾನತೆಯನ್ನು ಇಲ್ಲದಂತೆ ನೋಡುವಂಥ ಧರ್ಮ, ಮತ್ತು ಪ್ರೀತಿ ವಾತ್ಸಲ್ಯನ ಹರಡುವಂಥ ಧರ್ಮ, ಆ ಧರ್ಮ ಆದಂಥ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿಕೊಂಡು, ನಾನು ಬೌದ್ಧ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ, ನೀವು ಬೌದ್ಧರಾಗ್ರಿ, ಅಂದರೆ ಹಿಂದೂ ಧರ್ಮದ ಅಸ್ಪೃಶ್ಯತೆ ಅಸಮಾನತೆ ಒಳಗೆ ನೀವು ಸಾಯಲೇಬಾರ್ದು ಅಂತೇಳಿ ಆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಅದಕ್ಕೆ ನಾವು ಏನು ಮಾಡ್ತೇವೆ, ಇವತ್ತೆಲ್ಲ ಅಂಬೇಡ್ಕರ್ವಾದಿಗಳ ಕೊನೆ ಆಸೆ ಏನಂದರೆ ಒಂದು ಬೌದ್ಧ ವಿಹಾರ, ಬುದ್ಧ ವಿಹಾರ. ನಾವು ಅದಕ್ಕೆ ಬುದ್ಧ ವಿಹಾರನ ಅಂಬೇಡ್ಕರ್ರ ಸ್ಮಾರಕ ಭಾಗವಾಗಿ ಕಟ್ಟಿದ್ದೇವೆ. ಆಸೆ, ಅದು ಆಸೆ.
ಪ್ರತಿಯೊಬ್ಬ ಅಂಬೇಡ್ಕರ್ವಾದಿ ಅಂತಿಮದಲ್ಲಿ ಬೌದ್ಧನಾಗಿರ್ತಾನೆ. ಪ್ರತಿಯೊಬ್ಬ ಅಂಬೇಡ್ಕರ್ವಾದಿ ಅಂತಿಮದಲ್ಲಿ ಅವನು ಬೌದ್ಧನಾಗಿರ್ತಾನೆ. ಈಗ ಹೌದು ಓಕೆ ಡನ್. ಪತ್ರಿಕೆ ವಕೀಲ ಸ್ನೇಹಿತರವರು ಹೌದಾ? ನಿಮ್ಮನ್ನ 26 ಲಕ್ಷ ಜನ ನೋಡ್ತಾರೆ. ಎಷ್ಟು ಜನ? 26 ಲಕ್ಷ. ಸೊ ಟೀಮ್ಸಿನ ಮತ್ತು ನನ್ನ ಆತ್ಮೀಯ ವೈದ್ಯರು, ನಾನು ಯಾವಾಗ ಫೋನ್ ಮಾಡಿದ್ದೇನೆ ಬಡವರ ಪರವಾಗಿ ಅದೆಲ್ಲ ಇವತ್ತು ಜನ ಮಾಡಿದ್ರು ಸುಮಾರು ಸಾವಿರ ಮತ್ತೆ ನೀವು ಬಂದಿದ್ದು ನಮ್ಗೆ ದೊಡ್ಡ ಹೆಮ್ಮೆ. ನಿಮ್ಗೆ ಬಂದಿದ್ದು ಭಾಳ ಇತಿಹಾಸ ಮಾಡ್ತಾ ಇದ್ದಾರೆ. ಬಚ್ಚಿಟ್ಟ ಇತಿಹಾಸ ನಿಮ್ಮ ಹತ್ರ ಪರಿಚಯ ಇದ್ದಾವೆ. ಒಳ್ಳೆ ಸರ್, ಈ ಒಂದು ಮೆಮೋರಿಯಲ್ ಮಾಡತ್ತೀರಲ್ಲ ಸರ್ ಈಗ ಅಂಬೇಡ್ಕರ್ ಅವ್ರದ ಈ ಸ್ಮಾರಕ ಭವನದ ನಿಮಿತ್ತ ಯಾರ್ಯಾರೇನು ಸಹಕಾರ ನೀಡಿದರು ಮತ್ತು ಮುಂದಿನ ಯೋಜನೆಗಳು ಏನು ಅನ್ನೋದನ್ನು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಸರ್, ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ರಾಷ್ಟ್ರೀಯ ಆದ್ಯತೆಗಳ ಹಿನ್ನೆಲೆಯಲ್ಲಿ ಧಾರವಾಡಕ್ಕೆ ಬರೋದು ನಿಲ್ಲಿಸ್ಬಿಟ್ರು. ಇದು ಬೇರೆದವರ ಸ್ವತ್ತಾಯಿತು. ಇದನ್ನು ಕರ್ನಾಟಕದ ಅಂಬೇಡ್ಕರ್ ಅಂತ ಪ್ರಸಿದ್ಧ ಆದಂಥ ಬಿ ಬಸವಲಿಂಗಪ್ಪನವರು ಕೋರ್ಟ್ನಲ್ಲಿ ಹೋರಾಟ ಮಾಡಿ ವಾಪಸ್ಸನ್ನು 1972ರಲ್ಲಿ ಪಡ್ಕೊತಾರೆ. ಇದು ಹೋಗಿತ್ತು, ಬೇರೆದವ್ರು ಹೋಗಿತ್ತಿದ್ರು. ಆ ನಂತರ ಬಸವಲಿಂಗಪ್ಪನವ್ರನ್ನ ಏನು ಹಾಸ್ಟೆಲ್ ನಡೆಸ್ಲಿಕ್ಕೂ ಧಾರವಾಡದವ್ರು ಬಿಡಲಿಲ್ಲ. ಬಸವಲಿಂಗಪ್ಪನವ್ರನ್ನ ಹೊಡೆದಿದ್ದಾರೆ ಧಾರವಾಡದವರು. ಹಾಸ್ಟೆಲ್ ನಡ್ಸಕ್ಕೆ ಕೊಡಲಿಲ್ಲ, ಜನ ಬಿಡಲಿಲ್ಲ. ಇದಕ್ಕೆ ವಿಪರೀತ ಕಿರುಕುಳ ಇದೆ, ಇವತ್ತಿಗೂ ಕಿರುಕುಳ ಇದೆ. ಇದು ಅಂಬೇಡ್ಕರ್ ಕೇಂದ್ರ, ಇದು ಅಂಬೇಡ್ಕರ್ ಇತಿಹಾಸದ ಕೇಂದ್ರ ಅಂತೇಳಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೇನೆ. ಕಿರುಕುಳ ಕೊಡೋದು ಬೇಡ, ನಮ್ಗೆ ದಾನ ಮಾಡೋದು ಬೇಡ. ನೀವು ಪ್ರೀತಿಯಿಂದ ಇದನ್ನು ಬೆಂಬಲಿಸಿದ್ರೆ ಸಾಕಷ್ಟೇ. ನಾನು ಈ ಒಂದು ವಿಷಯನ 2015ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಗಮನಕ್ಕೆ ತಂದೆ. ಸರ್, ಈ ರೀತಿಯಾದಂಥ ಐತಿಹಾಸಿಕ ಒಂದು ಜಾಗ ಇದೆ, ನೀವೇನಾದರೂ ಮಾಡಬೇಕು ಅಂತೇಳಿ 2015-16 ಬಜೆಟ್ನಲ್ಲಿ ಈ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಮಾಡಲಿಕ್ಕೆ 3 ಕೋಟಿ ರೂಪಾಯಿ ಕೊಟ್ಟರು. ಎಷ್ಟು ಕೊಟ್ಟರು ಸರ್? 3 ಕೋಟಿ ರೂಪಾಯಿ. ಆನಂತರ ಪ್ರಿಯಾಂಕ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಇದ್ದಾಗ ಅವರು ಒಂದು 7 ಕೋಟಿ ಕೊಟ್ಟರು. ಆ 7 ಕೋಟಿಯಲ್ಲಿ ನಾವು ತಮ್ಮ ಗಮನ ತರೋದಂದ್ರೆ ನಮ್ಮ ನೀಲಿ ನಕ್ಷೆ ಹಿಂಗಿದೆ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಹಿಂಗಿದೆ ನಮ್ಮದು. ಇದನ್ನೇನು ಇದು ಡ್ರೀಮ್ ಪ್ಲ್ಯಾನ್ ಇದೆಯಲ್ಲ, ಇದು ಸುಮಾರು ಒಂದು 30-35 ಕೋಟಿ ರೂಪಾಯಿ ಡ್ರೀಮ್ ಪ್ರಾಜೆಕ್ಟ್. ಇಲ್ಲಿ ಏನೇನಾಗಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ ಅಂತಂದರೆ, ಬಹುಶಃ ನಿಮಗೆ ಧಾರವಾಡದಲ್ಲಿ ಓದ್ಲಿಕ್ಕೆ ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ 12,500 ಜನ ಬರ್ತಾರೆ ಪ್ರತಿ ವರ್ಷ ಹಿಂದುಳಿದವರು. ಆದರೆ ಅವರಿಗೆ ಓದುವಂಥ
ವಸತಿ ವ್ಯವಸ್ಥೆ ಇರೋದು ಬರೀ 2,000 ಇಲ್ಲ 10,000 ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಹಾಂ ಅದಕ್ಕೆ ನನ್ನ ಉದ್ದೇಶ ಏನಂದರೆ ಬಾಬಾ ಸಾಹೇಬ್ ಕನಸಾದಂಥ ಇಲ್ಲಿಂದು ಇನ್ನೊಂದು ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಭವ್ಯವಾದಂಥ ಒಂದು ವಸತಿ ನಿಲಯ ಮಾಡಬೇಕು, ಒಂದು ಫೋಟೋ ಗ್ಯಾಲರಿ ಮಾಡಬೇಕು, ಆ ನಂತರ ಸ್ಟಡಿ ಸರ್ಕಲ್ ಸ್ಟಡಿ ಏನು ಮಾಡಬೇಕು, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಲಿಕ್ಕೆ ಒಂದು ದೊಡ್ಡ ಗ್ರಂಥಾಲಯ ಮಾಡಬೇಕಂತ ಈಗಾಗಲೇ ಗ್ರಂಥಾಲಯದ ಕಟ್ಟಡನ ಕಟ್ಟಿದ್ದೇವೆ, ಫೋಟೋ ಗ್ಯಾಲರಿ ಮಾಡ್ತೇವೆ, ಮತ್ತು ಒಂದು 50-60 ರೂಮ್ಗಳನ್ನು ಕಟ್ಟಿ ಲಾ ಕಾಲೇಜು ITI ನಮ್ಮ ಜನಗಳಿಗೆ ಏನೇನು ಬೇಕು ಆ ರೀತಿಯಾದಂಥ ಈ ಜ್ಞಾನ ಕೊಡುವಂಥ ಒಂದು ಜ್ಞಾನ ಕೇಂದ್ರ ಮಾಡಲಿಕ್ಕೆ ಇದನ್ನೆಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಯೋಜನೆಗಳನ್ನು ಹಾಕ್ಕೊಡಿದ್ದೇವೆ. ನಮಗೆ ಕರ್ನಾಟಕ ಸರ್ಕಾರದ ಮೇಲೆ ಭರವಸೆ ಇದೆ. ಕಾರಣ ಇದು ಐತಿಹಾಸಿಕ ಜಾಗವನ್ನು ಮತ್ತು ಅಂಬೇಡ್ಕರ್ ವಾದವನ್ನು ಸಂಪೂರ್ಣ ಒಪ್ಪಿಕೊಂಡಿರುವಂಥ ಸಿದ್ದರಾಮಯ್ಯವರು ಈ ಒಂದು ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಇದ್ದಾರೆ, ಇವರೆಲ್ಲರೂ ಕೂಡಿಕೊಂಡು ಈ ಒಂದು ಐತಿಹಾಸಿಕ ಜಾಗಕ್ಕೆ ಹೆಚ್ಚಿಗೆ ಧನ ಸಹಾಯ ಮಾಡೋದಾದರೆ ಬಹುಶಃ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾಬಾ ಸಾಹೇಬರ ಕನಸು ಏನಾಗಿತ್ತು ಅಂದರೆ ವಿದ್ಯಾರ್ಜನೆಯ ಕನಸು, ಶೋಷಿತ ವರ್ಗದ ವಿದ್ಯಾರ್ಜನೆ ಕನಸು. ಆ ವಿದ್ಯಾರ್ಜನೆ ಕನಸನ್ನು ಪೂರೈಸಲಿಕ್ಕೆ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ H. ಸಿ. ಮಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ರವರು ನಮಗೆ ಇದ್ರ ಮೇಲೆ ಭಾಳ ಪ್ರೀತಿ ಇರುವಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು, ಪರಮೇಶ್ವರ್ ಅವರು ಎಲ್ಲರೂ ಬಂದು ಹೋಗಿದ್ದಾರೆ. ಇದು ಇಲ್ಲಿ ಬಂದು ನೋಡಿ ಮುನ್ನೆಪಾದಿಯಾಗಿ ಎಲ್ಲರೂ ಬಂದು ಹೋಗಿದ್ದಾರೆ. ಇದನ್ನು ಬೆಳೆಸಬೇಕಂತ ಎಲ್ಲರದ್ದು ಸದಾಶಯ ಇದೆ. ಆ ಸದಾಶಯ ಸಂಪೂರ್ಣವಾದಂಥ ಸರ್ಕಾರದ ಧನ ಸಹಾಯದ ಮುಖಾಂತರ ಆದರೆ ಇದನ್ನು ಹಂತ ಹಂತವಾಗಿ ಗುಣಮಟ್ಟದ ಕಟ್ಟಡಗಳನ್ನು ಕಟ್ಟೋದ್ರ ಮುಖಾಂತರ ಇದೊಂದು ಸೂರ್ಯಚಂದ್ರ ಇರುವವರೆಗೂ ಇದೊಂದು ದೊಡ್ಡ ವಿದ್ಯಾಕೇಂದ್ರ ಆಗಿ ಬೆಳೆಸಲಿಕ್ಕೆ ನಮ್ಮ ಟ್ರಸ್ಟು ನಿರ್ಧರಿಸಿದೆ. ಆ ನಿರ್ಧಾರಕ್ಕೆ ಎಲ್ಲ ಸಾರ್ವಜನಿಕರು ಮತ್ತು ಸರ್ಕಾರ ಬೆಂಬಲ ಕೊಡಬೇಕಂತ ನಿಮ್ಮ ಮುಖಾಂತರ ಬೇಡಿಕೊಳ್ತಾರೆ. ಒಳ್ಳೆ ಸರ್. ಆಮೇಲೆ ಕೊನೆಯದಾಗ ಸರ್, ಈ ಟ್ರಸ್ಟ್ ಚೇರ್ಮನ್ ಯಾರ್ದಾರೆ ಸರ್? ಟ್ರಸ್ಟ್ದ ಚೇರ್ಮನ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗಾದಂಥ ವಕೀಲ ಅಡ್ವೊಕೇಟ್ ಪ್ರಕಾಶ್ ಅಂಬೇಡ್ಕರ್ ಅವರು. ಪ್ರಕಾಶ್ ಅಂಬೇಡ್ಕರ್ ಅವ್ರದಾರೇನು ಸರ್? ಹಾಂ, ಒಳ್ಳೆ ಸರ್. ನೀವು ಹಾಕಿಕೊಂಡಂಥ ಯೋಜನೆಗಳು ಸಫಲ ಆಗಲಿ, ನೀವು ಅಪೇಕ್ಷಿಸಿದಂಥ ಸಹಾಯ ಸಹಕಾರಗಳನ್ನು ಅಧಿಕಾರದಲ್ಲಿರ್ತಕ್ಕಂಥವ್ರು ಒದಗಿಸಲಿ, ಸಾರ್ವಜನಿಕರು ಒದಗಿಸಲಿ ಅಂತೇಳಿ ನಮ್ಮ ದ್ರಾವಿಡ ಭಾರತ ಹಾರೈಸಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಜೈ ಭೀಮ್ ಸರ್. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.